ಅಂತ ಶಿಲೆ ಒಂದು ಆ ಗೊಂಬೆ ಆಗಬೇಕಾದ್ರೆ ಎಷ್ಟು ಪೆಟ್ಟು ತಿಂದದೋ ಅಷ್ಟು ಅವ್ರಿಗೆ ಪೆಟ್ಟ ತಿಂದು ಈ ಮಟ್ಟಕ್ಕೆ ಬೆಳೆದವ್ರೆ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಬೇಕಾದಷ್ಟು ನನ್ನ ಕಣ್ಣು ಮುಂದ್ಗಡೆನೆ ನಡೆದಿರುವಂಥ ಪವಾಡ ಇದೆ. ಕೆಲವ್ರಿಗೆ 6 ತಿಂಗಳು ವರ್ಷಗಟ್ಟಲೆ ದಯ್ಯ ಮೆಟ್ಕೊಂಡು ದಯ್ಯ ಬಿಡ್ದೇನೆ ಬಸವಪ್ಪ ಇದೇ ಜಾಗದಲ್ಲಿ ಅವ್ರನ್ನ ಅಮೀಕಂಡು ಅವ್ರ ಬತ್ತಿ ಕಿತ್ತಿ ಕಾಲು ಕಟ್ಟಗಂಟ ಬಿಟ್ಟಿಲ್ಲ ದಯ್ಯ ಬಿಡಿಸೋದೆ. ಆಮೇಲೆ ಆ ಮೇನ್ ರೋಡಿಂದ ಈ ಸತ್ತೋದ ಸಭಾ ತತ್ತಾರಲ್ಲ ಸರ್, ಆ ರೀತಿ ರಗ್ಗ ಹಾಸ್ಬಿಟ್ಟು ಒತ್ಕೊಬಂದಿದ್ದಾರೆ ಇಲ್ಲಿ ಮಠ ದೇವಸ್ಥಾನದೊಳಗಡೆ. ನೆಕ್ಸ್ಟ್ 5 ವಾರದ ಹೊತ್ತಿಗೆ ಅವರೇ ಪುನಃ ಚೇತರಿಸ್ಕೊಂಡು ಅವರೇ ನಡ್ಕೊಂಡು ಬಂದದು. ಬಸವಪ್ಪಂದು ಮತ್ತು ಇಲ್ಲಿ ರಾಜೇಶ್ ಗುರುಗಳದು ಭಾಳ ಬೇಕಾದಷ್ಟು ಪವಾಡ ನಡೆದಿದೆ ಇಲ್ಲಿ. ಕೆಲವು ಮಕ್ಕಳು ಮದುವೆ ಆಗದೆ ಇರುವಂಥವ್ರು ಇಲ್ಲಿ ತೀರ್ಥ ಸ್ಥಾನ 7 ವಾರ ತೀರ್ಥ ಸ್ಥಾನ ಮಾಡಿದ್ರೆ ಎಣ್ಣೆಲ್ಲ ಪಿಕ್ಷಾಗಿ ಮದುವೆಗಳಾಗವೆ. ಬೇಕಾದಷ್ಟು ಪವಾಡ ಇಲ್ಲಿ ಅವರು ನಂಬಿಕೆ ಇಟ್ಟು ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ ಅವ್ರಿಗೆ ಪಕ್ಕ 100ಕ್ಕೆ 100 ಒಳ್ಳೇದಾಯ್ತದೆ. ಕಾಲು ಬರಬೇಕಾದ್ರೆ ಎಳ್ಕ ಬಂದವ್ರೆ. ನೆಕ್ಸ್ಟು 7 ವಾರ ಆದಮೇಲೆ ಅವರೇ ತಪ್ಪಜ್ಜಿ ಹಾಕ ಬಂದವ್ರೆ. ಸೋಕ್ ಹೊಡೆದಿರೋರು ಬಂದವ್ರೆ. ಮತ್ತು ಇಲ್ಲಿ ಫುಲ್ಲು ಆಸ್ಪತ್ರೆ ಕಾಯಿಲೆ ಆಸ್ಪತ್ರೆಯಲ್ಲಿ ಬಗೆಹರಿದೇ ಇರುವಂಥವ್ರು ರಗ್ಗ ಹಾಸ್ಬಿಟ್ಟು 2 ಆಳು ರಗ್ಗದ ಮೇಲೆ ಎತ್ಕೊ ಬಂದವ್ರು ಎಲ್ಲ ಅವರೆಲ್ಲ ಹುಷಾರಾಗವ್ರೆ. ಗಾಳಿ ಇದು ಎಲ್ಲ ಹುಷಾರಾಗವ್ರೆ ಸರ್.